ಪ್ರತಿ ಸ್ಕೂಲಲ್ಲಿ ಪ್ರಾಣಾಯಾಮ ಹೇಳ್ಕೊಡ್ಬೇಕು, ಪ್ರತಿ ಸ್ಕೂಲಲ್ಲಿ ಯೋಗ ಹೇಳ್ಕೊಡ್ಬೇಕು, ಪ್ರತಿ ಸ್ಕೂಲಲ್ಲಿ ವ್ಯಾಲ್ಯೂ ಸಿಸ್ಟಮ್ ಹೇಳ್ಕೊಡ್ಬೇಕು. ಸುಮಾರು ಸ್ಕೂಲ್ ಮಾಡ್ತಾಯಿದ್ದಾರೆ, ಮಾಡ್ತಿಲ್ಲ ಅಂತೇನಿಲ್ಲ. ಭಾರತದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಗುರುಗಳಿದ್ದು 700 ವರ್ಷಗಳ ಹಿಂದೆ ಹೋದಾಗ. ಇವತ್ತು ಎಷ್ಟಿದೆ? ವಿ ಹ್ಯಾವ್ ಡಿಸ್ಟ್ರಾಯ್ಡ್ ದ ಗುರುಕುಲ ಸಿಸ್ಟಮ್ ಬೈ ಕಾಲನೈಸೇಷನ್ಸ್. ಅದಕ್ಕೋಸ್ಕರ ನಾವು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಬಟ್ ಸಂತೋಷದ ವಿಷಯ ಗೊತ್ತಾ, ಮತ್ತೆ ನಾವು ಸ್ಪಿರಿಚುಯಾಲಿಟಿಗೆ ಮಾಡ್ತಾ ಇದ್ದೇವೆ. ದಟ್ ದ ಗುಡ್ ನ್ಯೂಸ್. ಇದನ್ನು ಯಾಕೆ ಹೇಳ್ತಿದ್ರೆ, ನನಗೆ 40,000 ಮಕ್ಕಳನ್ನು ಟ್ರೈನ್ ಮಾಡೋ ಅನುಭವ. ಲೈಕ್ಸ್ ಅಟ್ರಾಕ್ಟ್ ದ ಲೈಕ್ಸ್ ಅಂತಾರೆ. ಜನ ಬದಲಾಗ್ತಿದ್ದಾರೆ, ಬದಲಾವಣೆ ಬೇಕಾಗಿದೆ. ಭಾರತದ ಆಧ್ಯಾತ್ಮಕ್ಕೆ ಮತ್ತೆ ಮರಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿದೆ, ಒಂದು ರೌಂಡ್ ಹೋದ್ಮೇಲೆ ಎಲ್ಲ ನೋಡಾದ್ಮೇಲೆ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ರೂಟ್ಸ್. ಅದು ಸಂತೋಷ ವಿಚಾರ. ಅದು ಈಗಂತೂ ಭಾರತ ಬಹಳ ಒಳ್ಳೆಯ ಪ್ರಗತಿಯತ್ತ ಸಾಗ್ತಾ ಇದೆ, ಭಾರತದ ಮೂಲಕ್ಕೆ ಬರ್ತಾ ಇದೆ. ದಟ್ಸ್ ಎ ಗುಡ್ ಥಿಂಗ್. ಸತಿ ನೀವು ಅನ್ನಮಯ, ಪ್ರಾಣಮಯ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂತ ಹೇಳಿದ್ರೆ, ಯು ಡೂ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್. ಹೊಸ ಹೊಸ ವಿಷಯಗಳನ್ನು ಕಲಿಯಬೇಕು. ಲೈಫ್ ಬೋರ್ ಆಗಬಾರ್ದಲ್ಲ, ಇನೋವೇಷನ್ ಮಾಡಬೇಕು. ದಟ್ ಈಸ್ ಅ ಸೀಟ್ ಆಫ್ ದ ಸೋಲ್. ವಾವ್. ದಟ್ ಯು ಡೂ ಸಮಥಿಂಗ್ ಕ್ರೇಜಿ ಔಟ್ ಆಫ್ ಯುವರ್ ಕ್ಯೂರಿಯಾಸಿಟಿ. ಇಲ್ಲಾಂದರೆ ಜೀವನ ಬೋರ್ ಆಗಿಬಿಡುತ್ತೆ. ಎಲ್ಲಿಯೂ ನಿಲ್ಲದಿರು, ಮನೆಯನ್ನೆಂದು ಕಟ್ಟದಿರು, ಕೊನೆಯೆಂದು ಮುಟ್ಟದಿರು, ನೀ ಅನಂತವಾಗಿ ಓ ನನ್ನ ಚೇತನ. ಐ ಥಿಂಕ್ ಕುವೆಂಪುರವರ ಸಾಹಿತ್ಯದಲ್ಲಿ ಭಾಳ ಸತ್ಯಗಳು, ತಿಳಿ ಸತ್ಯಗಳಿವೆ. ಹೌದು, ಅರ್ಥ ಆಗಿಲ್ಲ, ಅನುಭವದ ಮಾತುಗಳವೆಲ್ಲ. ದಟ್ ಈಸ್ ನಾಟ್ ಕಮ್ ಫ್ರಮ್ ದ ನಂಬಿಕೆ, ದಟ್ ಈಸ್ ಕಮಿಂಗ್ ಫ್ರಮ್ ದ ಎಕ್ಸ್ಪೀರಿಯನ್ಸ್. ವಾವ್. ಐ ಥಿಂಕ್ ದಟ್ಸ್ ದ ಬೇಸ್ ಆಫ್ ಎವಲ್ಯೂಷನ್, ರೈಟ್? ಆಬ್ವಿಯಸ್ಲಿ. ಎಲ್ಲಿಯೂ ನಿಲ್ಲದಿರು, ಮನೆಯೆಂದು ಕಟ್ಟದಿರು, ಕೊನೆಯೆಂದು ಮುಟ್ಟದಿರು, ನೀ ಅನಂತವಾಗಿರು, ಓ ನನ್ನ ಚೇತನ. ಓ ನನ್ನ ಚೇತನ ಅಂದ್ರೆ ಏನಿಲ್ಲಿ? ಮೇ ಬಿ ಆತ್ಮ, ಯುವರ್ ಸೋಲ್, ದ ಎನರ್ಜಿ. ಸೋಲೇ, ಕ್ಲಿಯರ್ ಸೋಲು. ಸಿ, ಅಂಬಿಗ್ಯುಟಿ ಇಲ್ಲ ಇಲ್ಲಿ. ಸೋಲ್ ಈಸ್ ಅ ಸೈನ್ಸ್. ನಿಮಗೆ ಗರ್ಭ ಉಪನಿಷತ್ತನ್ನು ಓದಿದ್ರೆ ಯು ಹ್ಯಾವ್ ದ ಕ್ಲಾರಿಟಿ ಅಬೌಟ್ ದ ಸೋಲ್. ದೇಹದ ತಾಯಿಯ ಗರ್ಭದ ಒಳಗಡೆ ಮಗುವಿಗೆ ಸೋಲ್, ಆತ್ಮ ಹೆಂಗೆ ಅಬ್ಸಾರ್ಬ್ ಆಗುತ್ತೆ ಅನ್ನೋದನ್ನು ಬರೆದಿಟ್ಟಿದ್ದಾರೆ. ಇಲ್ಲಿ ಯಾವುದೂ ಊಹೆ ಮಾಡ್ಕೊಳ್ಳೋ ಮಾತಾಡೋ ಅವಶ್ಯಕತೆ ಇಲ್ಲ. ಗರ್ಭ ಉಪನಿಷತ್. ಹೌದು. ಇದು ಎಲ್ಲಿ ಇರೋದು? ಇದು ಉಪನಿಷತ್ತು 108 ಉಪನಿಷತ್ತು. ಅದರಲ್ಲಿ ಯಾವ ಉಪನಿಷತ್ತಲ್ಲಿ? ಒಂದೇ ಗರ್ಭ ಉಪನಿಷತ್ತು. ಅದೇ ಸೆಪರೇಟ್ ಇರೋದು ಉಪನಿಷತ್. 108 ಉಪನಿಷತ್ತುಗಳಲ್ಲಿ ಅದರಲ್ಲಿ ಒಂದು ಉಪನಿಷತ್ ಇಸ್ ಆಲ್ ಅಬೌಟ್ ಗರ್ಭ ಅಂಡ್ ಅದು ಎಲ್ಲ. ಗರ್ಭ ಉಪನಿಷತ್ತಲ್ಲಿ ನಿಮ್ಗೆ ಹ್ಯೂಮನ್ ಅನಾಟಮಿ ಮಾತಾಡ್ತಾರೆ. ಅಂದ್ರೆ ಇಂಟ್ಯೂಷನ್ ಬಂದ್ಬಿಡ್ತೀನಿ ಆ ವಿಷಯಕ್ಕೆ ಬಂದಾಗ. ಸೊ ವಿಜ್ಞಾನಮಯ ಕೋಶ, ಸೀಟ್ ಆಫ್ ದ ಸೋಲ್. ಯು ಡೂ ಸಮಥಿಂಗ್ ಕ್ರೇಜಿ ಔಟ್ ಆಫ್ ದಿ ಕ್ಯೂರಿಯಾಸಿಟಿ. ಆವಾಗ ಜೀವನ ಬೋರ್ ಆಗಲ್ಲ. ಅದಾದಮೇಲೆ ಆನಂದಮಯ ಕೋಶ. ಆನಂದಮಯ ಕೋಶ ಏನು ಕೆಲಸ? ಅಕ್ಸೆಪ್ಟ್ ಆ್ಯಸ್ ಇಟ್ ಈಸ್. ಕ್ವಶನ್ ಮಾಡೋದು ಸಮಸ್ಯೆ. ಯಾಕದು? ನೀವು ಯಾಕೆ ಹಿಂಗೆ ಕೂತ್ಕೊಂಡಿದ್ದ ಕ್ವಶನ್ ಕೇಳೋದು ಅಂತ ತಲೆ ಒಳಗಡೆ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವು ಯಾರು ನಮ್ಗೆ ಹೇಳೋಕ್ಕೆ? ಮನೇದು ಎಕ್ಸಾಂಪಲ್ ಕೊಡಲ ಒಂದು. ಯಜಮಾನರು ಸುಮಾರು ಸರಿ ಟವಲೆಲ್ಲ ಹಾಕ್ತಿರ್ತಾರೆ, ಸ್ನಾನ ಮಾಡಿ ಬೆಡ್ ಮೇಲೆ ಹಾಕ್ತಿರ್ತಾರೆ, ಡೋರ್ ಮೇಲೆ ಹಾಕ್ತಿರ್ತಾರೆ. ಸುಮಾರು ಸರಿ ಹೇಳ್ತೀರ. ನೀವು ಪ್ರತಿ ಸಾರಿ ಆ ಟವಲ್ ನೋಡಿದಾಗ ಕೋಪ ಬರ್ತಾ ಇರುತ್ತೆ. ಎಷ್ಟು ಸಾರಿ ಹೇಳ್ತೀನಿ, ಬೆಳಗ್ಗಿನ ಜಗಳ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಅಕ್ಸೆಪ್ಟ್ ಮಾಡಿಬಿಡಿ, ಇಟ್ಸ್ ಓಕೆ, ದಟ್ಸ್ ಈಸಿಯರ್. ಲೆಟ್ ಮಿ ಹೆಲ್ಪ್ ಹಿಮ್. ನಾನು ಹೆಲ್ಪ್ ಮಾಡೋಣ, ನನ್ನ ಗಂಡ ಅಲ್ವಾ ಅವನು, ಹೆಲ್ಪ್ ಮಾಡೋಣ ಬಿಡು. 1 ಸಾರಿ ಮಾಡಿ, 2 ಸಾರಿ ಮಾಡಿ, 2 ಸಾರಿ ಮಾಡೋದು ಗುರುಜಿ, 10 ಸಾರಿ ಮಾಡಿ. ನೀವು ಧರ್ಮಪತ್ನಿ ಅಲ್ಲ, ಆತ್ಮ ಸಾಕ್ಷಾತ್ಕಾರ. 11ನೇ ಸಾರಿ ತೆಗೆದುಕೊಳ್ತಾರೆ. ಜಗದ ನಿಯಮ ಪರಿವರ್ತನೆ, ಜಗದ ನಿಯಮ. 101% ಅವ್ರ ಹತ್ರ ಆಗ್ತಾರೆ. ಯಾವುದೇ ಅನುಮಾನ ಇಲ್ಲ. ಇಂಟೆನ್ಸಿಟಿ ಭಾಳ ಮುಖ್ಯ ನಿಮ್ಮಲ್ಲಿ. ಅವನು ನನ್ನ ಗಂಡನ ನಾನು ಚೇಂಜ್ ಮಾಡ್ತೀನಿ ಅನ್ನುವ ಭಾವ ನಿಮ್ಮಲ್ಲಿರಬೇಕು. ಯದ್ಭಾವಂ ತದ್ಭವತಿ. ಆ ಇಂಟೆನ್ಸಿಟಿ 4 ಸರಿ ಆ ಟವಲ್ ತೊಗೊಂಡು ಹೊರಗಡೆ ಒಣ ಹಾಕಿ 5ನೇ ಸರಿ 11 ಸರಿ ಮಾಡೇ ಮಾಡ್ತಾನೆ. ಇದೇ ಅಪ್ಲೈ ಆಗುತ್ತೆ ಮಕ್ಕಳಿಗೆ ಕೂಡ. ಬೈತಾ ಇರ್ತೀವಿ, ಅದು ಮಾಡಬೇಡ, ಇದು ಮಾಡಬೇಡ ಅಂತ. ಯುವರ್ ಚಿಲ್ಡ್ರನ್ಸ್ ಆರ್ ಯುವರ್ ರಿಫ್ಲೆಕ್ಷನ್ ಇಫ್ ಎ ಮಿರರ್.
ಅವ್ರು ಅದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸಮಸ್ಯೆ. ಯಾವುದೋ ಒಂದು ಮಗು ಏನೋ ಮಾತಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಬಂತದ್ದು. ಇಟ್ ಇಸ್ ಡೌನ್ಲೋಡ್ ಫ್ರಮ್ ದ ಅಟ್ಮಾಸ್ಫಿಯರ್, ದ ನೇಚರ್. ಆ ನೇಚರ್ ಅದು ಯಾರು? ತಾಯಿ, ತಂದೆ. ನೀವು ನಮಗೆ ಪ್ರೋಗ್ರಾಮ್ ಸೇರಿಸಿದಾಗೆಲ್ಲ ತಂದೆ ತಾಯಿಗಳು, ನನ್ನ ಮಗು ಪ್ರಾಣಾಯಾಮ ಮಾಡ್ತಾ ಇಲ್ಲ, ನನ್ನ ಮಗು ಫೋಕಸ್ ಆಗಿ ಓದ್ತಾ ಇಲ್ಲ, ಆ ಕಡೆ ಈ ಕಡೆ ಓಡ್ತಾ ಇರುತ್ತೆ, ಹಾಗೆ ಮಾಡ್ತಾ ಇರುತ್ತೆ, ಮೊಬೈಲ್ ನೋಡ್ತಾ ಇರುತ್ತೆ ಅಂತ ಹೇಳ್ತಾರೆ. ನೀವೆಷ್ಟು ಸರಿ ಪ್ರಾಣಾಯಾಮ ಮಾಡಿದ್ದೀರಾ? ನಾನು ಕೇಳೋ ಕ್ವಶನ್. ನೀವು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀರಾ? ನಿಮಗೆ ಗೊತ್ತಾ ಸೂರ್ಯ ನಮಸ್ಕಾರ ಮಾಡಿದ್ರೆ ಒಳ್ಳೇದು ಅಂತ? ಗೊತ್ತು ಗುರುಜಿ, ಗೊತ್ತು ಗುರುಜಿ. ಮಾಡ್ತಾ ಇದ್ದೀರಾ? ಇಲ್ಲ ಗುರುಜಿ, ದರ್ ಇಸ್ ಸಮಥಿಂಗ್ ಪ್ರಾಬ್ಲಮ್ ವಿತ್ ಯು. ಇಫ್ ಯು ಕೆನಾಟ್ ಫಿಕ್ಸ್ ಯುವರ್ ಸೆಲ್ಫ್, ಹೌ ಕ್ಯಾನ್ ಯು ಫಿಕ್ಸ್ ಅದರ್ಸ್? ಓಹೋ. ಅದೇ ಎಷ್ಟೋ ಜನ ಮನೆಯಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ಯಾಕೆಂದರೆ ತಾಯಿ ಎಳೆಗೆ ಎದ್ದ ತಕ್ಷಣ ಸುಪ್ರಭಾತ ಹಾಕ್ತಾಳೆ, ವಿಷ್ಣು ಸಹಸ್ರನಾಮ ಹಾಕ್ತಾಳೆ, ಪೂಜೆ ಮಾಡ್ತಾಳೆ, ಬನ್ನಿರಿ ತಿಂಡಿ ಮಾಡಿದೆ ಅಂತ ಕರೀತಾಳೆ. ಏ ಮಗು ಬಾರಪ್ಪ ತಿಂಡಿ ಮಾಡಿದ್ದು ಕರೀತಾಳೆ. ಆವಾಗ ನೋಡಿ ಆ ಮಗು ಹೆಂಗೆ ಬರುತ್ತೆ. ಅದು ಬಂದು ಸಹಸ್ರನಾಮ ಕೇಳುತ್ತೆ, ಇಲ್ಲ ಅದು ಹನುಮಾನ್ ಚಾಲಿಸ ಕೇಳುತ್ತೆ. ಚಿಲ್ಡ್ರನ್ಸ್ ಲರ್ನ್ ಫ್ರಮ್ ದಿ ಪೇರೆಂಟ್ಸ್. They learn what they see. They don't learn from what they listen. ಅಂದರೆ ಹೇಳೋದ್ರೆ ಕೇಳಲ್ಲ, ಪ್ರಾಕ್ಟೀಸಲ್ಲಿ ಮಾಡೋದನ್ನ ನೋಡಿ ಕಲಿಯುತ್ತೆ. ಬದಲಾಗಬೇಕಾಗಿದೆ ಯಾರು ಇವಾಗ? ಬದಲಾವಣೆ ನೋಡಬೇಕಾಗಿರೋರೆ ಫಸ್ಟ್ ಬದಲಾಗಬೇಕಾಯ್ತು. ಗಾಂಧೀಜಿಯವ್ರ ಮಾತಲ್ಲ, ಬಿ ದ ಚೇಂಜ್ ಯು ವಾಂಟ್ ಟು ಸಿ. ಎಕ್ಸಾಕ್ಟ್ಲಿ. ಪೇರೆಂಟ್ಸ್ ಚೇಂಜ್ ಆಗಬೇಕು ಅಂತ. ಅದಕ್ಕೆ ನಾನು ಹೇಳಿದೆ ಹರ್ ಘರ್ ಗುರುಕುಲ ಅಂತ ಹೇಳಿದ್ರೆ ಅಲ್ಲಿ ಗುರು ಬೇಕಾಗಿಲ್ಲ. ಅದಕ್ಕೆ ತಾತ್ರೇಯ ಉಪನಿಷತ್ತು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ತಾಯಿಯೇ ಗುರು ಆಗಬೇಕು, ತಂದೆನೇ ಗುರು ಆಗಬೇಕು. ಅದಕ್ಕೆ ಅವ್ರನ್ನ ದೇವರು ಅಂತ ಕರೆದಿರ್ತಾರೆ ಅಲ್ಲಿ. ಮಾತೃ ದೇವೋ ಭವ ಅಂದರೆ ತಾಯಿಯೇ ದೇವರು, ತಾಯಿನೇ ಗುರು ಆಗಬೇಕು, ತಂದೆಯೇ ಗುರು ಆಗಬೇಕು, ಆಮೇಲೆ ಆಚಾರ್ಯರು, ಆಮೇಲೆ ಎಲ್ಲ ವಿಶ್ವವೇ ಗುರು. ನಾವು ದ್ಯಾಟ್ ಅನ್ನ ಪ್ರಾಣ ಮನೋ ವಿಜ್ಞಾನ ಆನಂದಮಯ ಕೋಶನ ಹೇಗೆ ಮುಟ್ಟೋದು ಅನ್ನೋದನ್ನ ಒಂದೊಂದಾಗಿ ಬಹಳ ಚೆನ್ನಾಗಿ ಹೇಳ್ಕೊಡ್ತೀವಿ. ಸೊ ಈ ಜೊತೆಗೆ ಬ್ಲೈಂಡ್ ಫೋಲ್ಡ್ ಆಕ್ಟಿವಿಟಿ ಕಲಿತಾರೆ, ತಂದೆ ತಾಯಿಗಳಿಗೆ ಗೌರವ ಕಲಿತಾರೆ. ಅವ್ರಿಗೆ ಗೊತ್ತಾಗುತ್ತೆ. they'll get the GPS. That is the inner GPS.